ನಮಸ್ಕಾರ ನಮಸ್ಕಾರ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಅಪ್ಪಣ್ಣನ ಬದಲಾಗಿ ಸತ್ಯನಾರಾಯಣ ಅನ್ನೋ ಅಂಕಲ್ ಜೊತೆಗೆ ನಿಂತಿದ್ದೀನಿ ಅಂತ ಎಲ್ರಿಗೂ ಯೋಚನೆ ಆಗ್ತಾ ಇರ್ಬೋದು. ಯಾಕೆ ಅಂದ್ರೆ ಅಪ್ಪಣ್ಣಂಗೆ ಸಡನ್ ಆಗಿ ಒಂದು ಮದುವೆಯ ಒಂದು ಕೇಟ್ರಿಂಗ್ ನ ಮಾತಾಡುವಂತಹ ಅದರ ಒಪ್ಪಂದದ ಒಂದು ಕೆಲಸದ ಮೇರೆಗೆ ಅವರು ಬ್ಯುಸಿ ಆದ್ರು. ಅದರಿಂದಾಗಿ ಅವರ ಪರವಾಗಿ ನಾನು ನನ್ನ ಜೊತೆಗೆ ಸತ್ಯನಾರಾಯಣ ಅಂತ ಹೇಳುವಂತ ನಮ್ಮ ಅಪ್ಪಣ್ಣ ಅವರ ಕ್ಲೋಸ್ ಫ್ರೆಂಡ್ ಅವರನ್ನ ಕರ್ಕೊಂಡು ನಾನು ಈ ಒಂದು ರಾಮನವಮಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಪಾನಕನ ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಮೇಡಮ್, ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಹಳೆ ಕಾಲದ ನಮ್ಮ ಕಾಲ ಜ್ಞಾಪಕ ಬರ್ತಾ ಇದೆ. ನಾವು ಪಾನಕ ಸವಿತಾ ಇದ್ವು, ಆದ್ರೆ ಬರೀ ಬೆಲ್ಲದ ಪಾನಕ ನಾವು ಕುಡಿತಾ ಇದ್ವು. ಆದ್ರೆ ಇಲ್ಲಿ ಏನೋ ವಿಶೇಷವಾದ ಪದಾರ್ಥಗಳಿದೆ, ಅದೆಲ್ಲ ನನಗೆ ಒಂದ್ಸರ್ತಿ ಅದನ್ನೆಲ್ಲ ಇದರಲ್ಲಿ ಖಂಡಿತ ರಾಮನವಮಿಯ ವಿಶೇಷವಾದ ಒಂದು ಪಾನಕ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನಿಂಬೆ ರಸ, ಅಶ್ವಗಂಧ ಪುಡಿ, ಕರಿಮೆಣಸಿನ ಪುಡಿ, ಜಲ್ಜೀರಾ ಪುಡಿ, ಜೀರಿಗೆ ಪುಡಿ, ಪುದೀನ ಸೊಪ್ಪು ಹಾಗೂ ಬೆಲ್ಲ. ಇವಾಗ ನಾವು ಮೊದಲೇದಾಗಿ ಹೇಗೆ ಶುರು ಮಾಡ್ತೀವಿ, ಏನೇನು ಮಾಡೋಣ ಅಂತ ನಾವು ಶುರು ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾನು ಇಲ್ಲಿ 1 ಕಪ್ನಷ್ಟು ಪುದೀನ ಇದೆ, ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲ ಕೊನೆ ಹಾಕ್ತೀನಿ. ಇಲ್ಲಿ ಜೀರಿಗೆ ಪುಡಿ, ನಾನು ಇಲ್ಲಿ 1 ರಿಂದ 1.5 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಜಲ್ಜೀರಾ ಪೌಡರ್, ಇದನ್ನು ಅಷ್ಟೇ ಎಲ್ಲ ಸಮ ಪ್ರಮಾಣದಲ್ಲೇ ನಾನು ಹಾಕೋತಾ ಇರೋದು. ಜಲ್ಜೀರಾ ಪೌಡರ್ ಕೂಡ 1 ರಿಂದ 1.5 ಸ್ಪೂನ್ ಅಷ್ಟು ಹಾಕೋತೀನಿ. ಕರಿಮೆಣಸನ್ನ 1/4 ಸ್ಪೂನ್ ಹಾಕೋತೀನಿ. ಅದು ತುಂಬಾ ಆಗ್ಬಿಟ್ರೆ ಖಾರ ಆಗತ್ತೆ, ಹೌದು, ಉರಿಯತ್ತೆ, ಕುಡಿಯಕ್ಕಾಗಲ್ಲ. ಅಶ್ವಗಂಧನ 1 ಸ್ಪೂನ್ ಹಾಕೋತಾ ಇದ್ದೀನಿ. ನಾನು ಮೇಡಮ್ ಇದೆಲ್ಲ ನೋಡ್ತಾ ಇದ್ರೆ ಯಾವುದು ಸ್ಪೈಸಿ ಶಾಪಿಗೆ ಬಂದಾಗಿದೆ. ಅಲ್ಲಿ ಹೋದ್ರೆ ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಇಲ್ಲೂ ಅದೇ ಒಂದು. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಂಗಿದೆ ಅಂತಂದ್ರೆ, ಎಲ್ಲಾ ನಮ್ಗೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ದೇವರಿಗಾದ್ರೂ ಅದನ್ನೇ ಅಡಿಗೆ ಮಾಡಿ, ಅಥವಾ ಅದೇ ಒಂದು ಇವಾಗ ರಾಮನವಮಿ ಉಪವಾಸ ಇರತ್ತೆ ಅಂತೆಲ್ಲ ಹೇಳ್ತೀವಿ. ಅದೆಲ್ಲ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ದೇವರಿಗೂ ಅರ್ಪಿಸಿ ನಾವು ತಗೊಳ್ತೀವಿ. ಸೊ ಹಂಗಾಗಿ ಇದೆಲ್ಲ ನಿಮ್ಗೆ ಆ ಒಂದು ಫೀಲ್ ಕೊಡ್ತಾ ಇದೆ. ಸೊ ಈಗ ನಾನು ನಿಂಬೆ ಹಣ್ಣು ಇಲ್ಲಿ ನಾನು ಮಾಡ್ತಾ ಇರೋದು 4 ಜನದ ಒಂದು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಅದರಿಂದ ಇಲ್ಲಿ ನಿಂಬೆ ಹಣ್ಣು 2 ನಿಂಬೆ ಹಣ್ಣು ತಗೊಂಡಿದ್ದೀನಿ, ರಸ, ಅದನ್ನ ನಾನು ಹಾಕೋತಾ ಇದ್ದೀನಿ. ಎಲ್ಲ ತೆಗೆದಿದ್ದೀರಾ? ಹೌದು, ಎಲ್ಲ ಸೋಸಿ ಅದ್ರಲ್ಲಿ ಬೀಜ ತೆಗೆದ್ಬಿಟ್ಟು ಶೋಧಿಸಿ ತಂದಿರೋದು. ಈಗ ಇಲ್ಲಿ ಬೆಲ್ಲ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತಲ್ವಾ? ಹೌದು, ನಡೆಯುತ್ತೆ. ನಾವು ಆಮೇಲೆ ಬೇಕಾದ್ರೆ ನೀರ್ನ ಸೇರಿಸ್ಕೋಬಹುದು. ಇಲ್ಲಿ ನಾನು ಅರ್ಧದಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಅಲ್ಲ, ನೀವು ನೋಡಿದ್ರೆ ಒಳ್ಳೆ ಮೈಲ್ಡ್ ಆಗಿ ಇದು ಮಾಡಿರೋ ಒಂದು ಸ್ವೀಟ್ ಜ್ಞಾಪಕ ಬರುತ್ತೆ. ಮೈಸೂರು ಪಾಕು ಸ್ವಲ್ಪ ತೆಳ್ಳಿಗೆ ಮಾಡಿದ್ರೆ ಆಗಿರುತ್ತೆ. ಆ ಒಂದು ಇದು ಕಲರ್ ಕಾಣ್ತಾ ಇದೆ. ಆರ್ಗ್ಯಾನಿಕ್ ಇರೋ ಬೆಲ್ಲ ಆಗಿರೋದ್ರಿಂದ ಆ ರೀತಿಯ ನಿಮ್ಗೆ ಅದು ನೋಡೋದಕ್ಕೆ ಆ ರೀತಿಯಾಗಿ ಕಾಣುತ್ತೆ. ಇದೆಲ್ಲ ಆದ್ಮೇಲೆ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಕೂಡ, ಏಲಕ್ಕಿನಲ್ಲೂ ತುಂಬಾ ದೇಹಕ್ಕೆ ತಂಪು ಕೊಡುವಂತ ಅಂಶಗಳಿರುತ್ತೆ. ಅದರಿಂದ ಆಮೇಲೆ ಇದು ಡೈಜೆಷನ್ಗೆ ಒಳ್ಳೇದು. ನಾವು ಉಪವಾಸ ಇರ್ತೀವಿ ಅಂದ್ರೂ ಕೂಡ ನಾವು ಏಲಕ್ಕಿ ನಮ್ಮ ಹೊಟ್ಟೆಗೆ ತಂಪನ್ ಕೊಡುತ್ತೆ. ಅದರಿಂದ ನಾನು ಏಲಕ್ಕಿ ಪುಡಿ, ಇದು ಏಲಕ್ಕಿ ಜೊತೆ ಒಂದ್ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿರುವಂತ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇದನ್ನ ನಾವು ಸ್ವಲ್ಪ ಕೈ ಬಿಟ್ಟು ಹಾಕೋಬಹುದು. 1.5 ಸ್ಪೂನ್ ಹಾಕೋತಾ ಇದ್ದೀನಿ. ನಾನೊಂದು ಅರ್ಧ ಗ್ಲಾಸ್ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಹಾಕೋಬಹುದು. ಅದಕ್ಕೆ ಇದ್ರ ಜೊತೆಗೆ ನಾನು ಸ್ವಲ್ಪ ತುಳಸಿ ಕೂಡ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ರುಬ್ಕೊಂಡು ಬರೋದಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬರೀ ಎಲೆಗಳನ್ನ ಮಾತ್ರ ಹಾಕೋತಾ ಇದ್ದೀನಿ. ಇದನ್ನ ನಾನು ನಮ್ಮ ಮಂಜಣ್ಣಂಗೆ ಕೊಟ್ಬಿಟ್ಟು ರುಬ್ಕೊಂಬರಕ್ ಹೇಳ್ತೀನಿ. ಬಂಧುಗಳೇ, ಇವಾಗ ನಾವು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬೆಲ್ಲ, ಬೇರೆ ಎಲ್ಲ ಸಾಮಾನುಗಳು, ಜಲ್ಜೀರಾ, ಜೀರಾ ಪುಡಿ, ಪೆಪ್ಪರ್ ಪೌಡರ್, ಮತ್ತೆ ಏಲಕ್ಕಿ ಪುಡಿ, ಬೆಲ್ಲ ಜೊತೆಗೆ ಪುದೀನ ಎಲ್ಲಾನು ಹಾಕಿದ್ದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನ ಒಂದ್ಸರಿ ಸೋಸ್ಕೊಂಡ್ ಬಿಡೋಣ. ಸೋಸ್ಕೊಂಡು
ತುಂಬಾ ಸ್ಟ್ರಾಂಗ್ ಆಯ್ತು ಅನ್ನೋ ತರ ಕಾಣ್ತಾ ಇಲ್ಲ ಇದೆಯಲ್ಲ ನಾವು ಮೇಡಮ್. ಇದಕ್ಕಿನ್ನೂ ನೀರ್ ಹಾಕ್ಬೇಕು. ಹೌದಾ? ನಾನು ಹೇಳದ್ನಲ್ಲ ಸರಿ, ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದೀನಿ ಅಂತ. ನಾನು ಹಾಕಿದ್ ಒಂದೇ ಗ್ಲಾಸ್ ನೀರು, ಸರಿ ಸರಿ ಇನ್ನು ಇದಕ್ಕೊಂದು 4-5 ಗ್ಲಾಸ್ ನೀರು ಹಾಕ್ಬೇಕಾಗತ್ತೆ. ಒಂದ್ ಸ್ವಲ್ಪ ನೀರು ಹಾಕ್ತೀರಾ please? ಆಯ್ತು ಆಯ್ತು. ಲೋಟ ಹಾಕಿದ್ದೀನಿ, 3 ಕಪ್ ಇದೆ. ಸಾಕು. ಇನ್ನೂ ಬೇಕಾ? ಇಲ್ಲ ಸಾಕು, ಹಾ, ಇಷ್ಟು ಸಾಕು. ಒಂದ್ ಸ್ವಲ್ಪ ಒಂದ್ ಚಿಟಿಕೆ ಉಪ್ಪನ್ನ ಹಾಕ್ತೀನಿ. ಅಂದ್ರೆ ಎಲ್ಲ ಮಿಕ್ಸ್ ಆಗ್ಬೇಕಾ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ. ಉಪ್ಪು ಹಾಕದೆ ಇದ್ರೆ ಅದು ರುಚಿ ನಮಗ್ ಕೊಡಲ್ಲ. ಅದರಿಂದ ನಾವು ಯಾವ್ದೇ ಪಾನಕ ಮಾಡ್ಲಿ, ಯಾವ್ದೇ ಶರ್ಬತ್ ಮಾಡ್ಲಿ, ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಅದೇ ರೀತಿಯಾಗಿ ನಾನು ಒಂದ್ ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಅನ್ಸುತ್ತೆಲ್ಲ ಒಂದ್ ಚಿಕ್ಕ ಸ್ಪೂನ್ ಇದೆ, ಅದರಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು, ಉಪ್ಪು ತಗೊಂಡ್ರೆ ದಣಿವು ಆರುತ್ತೆ. ಹೌದು, ದಣಿವಾರತ್ತೆ. ಆಮೇಲೆ ಈ ಬಿಸಿಲಿರುತ್ತೆ, ಈಗಿನ ಒಂದು ಬೇಸಿಗೆ ಬಿಸಿಲಲ್ಲಿ ಗಂಟ್ಲು ತುಂಬಾ ಒಣಗೋಗತ್ತೆ, ಕಡ್ತಾ ಬರತ್ತೆ. ತುಂಬಾ ಒಣಗದಾಗ ಅಲ್ಲಿ ಕಡ್ತಾ ಬರತ್ತೆ. ಈ ಉಪ್ಪು ಅದನ್ನ ತಡಿಯತ್ತೆ. ಅದು ಏನಂತಂದ್ರೆ ಈಗ ನಮ್ಗೆ ಗಂಟ್ಲು ನೋವು ಬಂದಾಗ, ನೆಗಡಿ ಕೆಮ್ಮು ಆದಾಗ, ನುಂಗಕ್ ಕಷ್ಟ ಆದಾಗ ಉಪ್ಪಿನ ನೀರಿನ ಗಾರ್ಗ್ಲಿಂಗ್ ಮಾಡೋದ್ರಿಂದಾಗಿ ಅಲ್ಲಿರೋ ಎಲ್ಲಾ ಬ್ಯಾಕ್ಟೀರಿಯಾಸ್, ಅಲ್ಲಿರೋ ಎಲ್ಲಾ ವೈರಸ್ ಗಳನ್ನು ಅದು ಹೊಡೆದು ಹಾಕತ್ತೆ. ಸೊ ಅದರಿಂದಾಗಿ ಇದನ್ನ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಸೊ ಈಗ ಇದು ವೀಕ್ಷಕರೇ, ಇದು ರೆಡಿ ಆಗಿದೆ. ಸೊ ಇದನ್ನ ನಾನು ರಾಮದೇವರಿಗೆ ಒಂದು ನೈವೇದ್ಯ ಮಾಡ್ಕೊಂಡು ನಾನು ವಾಪಸ್ ತಗೊಂಡ್ ಬರ್ತೀನಿ. ಬಂಧುಗಳೇ, ಈಗ ರಾಮನವಮಿಯ ಪ್ರಯುಕ್ತವಾಗಿ ಮಾಡಿರುವಂತಹ ಈ ಒಂದು ಪಾನಕ, ಇದನ್ನ ರಾಮದೇವರಿಗೆ ನೈವೇದ್ಯ ಮಾಡ್ಕೊಂಡ್ ಬಂದಾಯ್ತು. ಈಗ ಇದನ್ನ ನಮ್ಮ ಅತಿಥಿಗಳಾಗಿ ನನ್ನ ಜೊತೆಗೆ ನನಗೆ ಒಂದು ಸಹಾಯ ಮಾಡಿರುವಂತಹ ಸತ್ಯ ಅಂಕಲ್ ಅವ್ರಿಗೂ ಕೂಡ ನಾನು ಟೇಸ್ಟ್ ಮಾಡಕ್ ಕೊಡ್ತೀನಿ. ಹೇಗಿದೆ, ಅವ್ರಿಗೆ ಏನು ಅನಿಸ್ತು, ಇದನ್ನ ಕುಡಿದು ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಈ ಪಾನಕ, ರಾಮನವಮಿಯ ಪ್ರಯುಕ್ತವಾಗಿ ಮಾಡಿರುವಂತಹ ಪಾನಕ, ಇದು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ, ಉಪವಾಸದ ದಿನಗಳಲ್ಲಿ ಶಕ್ತಿಯನ್ನ ಕೊಡುತ್ತೆ, ಈಗಿನ ಬೇಸಿಗೆಯ ಉಷ್ಣತೆಯನ್ನ ದೇಹಕ್ಕೆ ಭರಿಸಲು ಒಂದು ಸಹಾಯ ಮಾಡಿಕೊಡುತ್ತೆ. ಅದರಿಂದ ಇದನ್ನ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಮೇಡಮ್, ನೀವು ತುಂಬಾ ಹೈಜಿನಿಕ್ ಆಗಿ ಮಾಡಿದ್ದೀರಾ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲೇ ಹೋದ್ರೂ ಈ ಪದಾರ್ಥಗಳು, ಅದನ್ನು ಇಟ್ಟಿರ್ತಕ್ಕಂಥ ರೀತಿ ಅವೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೇ ಆಗಲಿ ನೋಡಿ, ಯಾವುದೇ ತರವಾದ ಒಂದು ಬೇರೆ ಕ್ರಿಮಿಕೀಟಗಳಿಗೆ ಅವಕಾಶ ಇಲ್ಲ. ಅಂತ ಜಾಗದಲ್ಲಿ ಇಟ್ಕೊಂಡು ಎಲ್ಲವನ್ನು ಮಾಡಿದ್ದೀರಾ. ನನಗೆ ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ನೋಡ್ತೀನಿ, 2 ಸಿಪ್ಪನ್ನು ತಗೊಳ್ತೀನಿ. ತುಂಬಾ ಚೆನ್ನಾಗಿದೆ ಮೇಡಮ್. ಈ ತರ ಪಾನಕ ಕೆಲವೆಲ್ಲ ನಾವು ನೋಡಿದೀವಿ, ಇದರಲ್ಲಿ ಬೇರೆ ಬೇರೆ ರುಚಿಗಳು ಬರ್ತಾ ಇದೆ. ಸ್ವಲ್ಪ ಸ್ವೀಟ್ ಇದೆ, ಉಪ್ಪಿದೆ, ಹುಳಿ ಇದೆ, ಖಾರ ಇದೆ. ನಮ್ಮ ದೇಹಕ್ಕೆ ಇನ್ನೇನು ಬೇಕು ಇದು? ಮತ್ತೆ ಇದೆಲ್ಲ ಕುಡಿದ ಮೇಲೆ ದೇಹ ಉತ್ತೇಜನಗೊಳ್ಳುತ್ತೆ, ಹುಮ್ಮಸ್ ಬರ್ತಾ ಇದೆ. ಈಗ ತುಂಬಾ ಚೆನ್ನಾಗಿದೆ. ನನಗೆ ಇನ್ನೂ ಒಂದು ಅರ್ಧ ಗ್ಲಾಸ್ ಆಯ್ತು. ಖಂಡಿತ. ನಮ್ಮಲ್ಲಿ, ನಮ್ಮ ಊರಲ್ಲಿ ರಾಮೋತ್ಸವ ನಡೀತಾ ಇತ್ತು. ಅವಾಗ ಏನ್ ಮಾಡೋರು ಅಂದ್ರೆ ಬೇಲ್ದಂಡಿನ ಪಾನಕ ಅಂತ ಮಾಡೋರು. ಸಾಕು ಸಾಕು. ಅದನ್ನ ನಾವೇನ್ ಮಾಡ್ತಾ ಇದ್ವು ಅಂದ್ರೆ, ನಾನಾಗ್ಲಿ, ರಂಗನಾಥ್ ಇಲ್ಲ, ಅವರು ನನ್ನ ಸಹಪಾಠಿ ಜೊತೆನಲ್ಲಿ ಇರ್ತಾ ಇದ್ರು, ಅವ್ರ ಅಣ್ಣ ನರಸಿಂಹಮೂರ್ತಿ ಅಂತ, ಅವರು ನನ್ನ ಜೊತೆಲಿ ಇದ್ರು. ನಮಗೇನಂತಂದ್ರೆ ದೊನ್ನೆ ಹಿಂದೆಲ್ಲ ದೊನ್ನೆನಲ್ಲಿ ಕೊಡೋರು, ನೋಟ್ಗಳು ಇರ್ತಿಲ್ಲ. ನಾವೇನ್ ಮಾಡೋರು, ಈ ಕಡೆ ಒಂದೊನ್ನೆ, ಈ ಕಡೆ ಒಂದೊನ್ನೆ, 2 ಹಿಡಿಯೋವು. ಮುಂದೆ ಜನ ಇರೋರು, ಅವ್ರ ಹಿಂದೆ ಈ ಕಡೆ ಹಿಡಿದು ಕುಡಿಯೋವು. ಅಂದ್ರೆ ಬೇಲ್ದಂಡಿನ ಪಾನಕಕ್ಕೆ ಮಾಮಾಸ್ ಕೈ ರುಚಿ ಅವರಿಗೆ ಮಾಡ್ತಕ್ಕಂಥ ಇಂತಹ ವಸ್ತುಗಳು ಇದು ತುಂಬಾ ಆಹ್ಲಾದಕರವಾಗಿದೆ. ಕುಡಿಯೋದಕ್ಕೆ ಆಸ್ವಾದನೆ ಮಾಡ್ತಾ ಇದ್ರೆ ಇನ್ನು ಅಲ್ಲಿ ನೀವು ಇಟ್ಟಿದ್ದೀರಲ್ಲ, ಅಷ್ಟು ಕುಡಿದು ಬಿಡೋಣ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಹೊಟ್ಟೆ ಚಿಕ್ಕದು. ಆದ್ರಿಂದ ಸಾಕು, 2 ಕಪ್ ಕುಡಿದಿದ್ದೀನಿ. ತುಂಬಾ ಖುಷಿಯಾಗಿದೆ ನನಗೆ. ತುಂಬಾ ಸಂತೋಷ ಅಂಕಲ್. ನೀವ್ ಹೇಳ್ದಂಗೆ ಬೇಲ್ದಂಡಿನ ಪಾನಕ, ಆಮೇಲೆ ಬೇರೆ ಕೋಸಂಬರಿಗಳನ್ನ ರಾಮನವಮಿಯ ಪ್ರಯುಕ್ತವಾಗಿ ಮಾಡ್ತಾ ಇರುವಂತಹ ನಮ್ಮ ಸರಣಿಯ ವಿಡಿಯೋಗಳಲ್ಲಿ ನಾವು ಮತ್ತೆ ನಮ್ಮ ವೀಕ್ಷಕ ಬಂಧುಗಳೊಂದಿಗೆ ಶೇರ್ ಮಾಡ್ತೀವಿ. ಅವ್ರು ನೀವು ನೋಡಿ ಅದಕ್ಕೆ ಲೈಕ್ ಮಾಡಿ, ಹಾಗೆ ನಮ್ಮ ಮಾಮಾಸ್ ಕೈ ರುಚಿನ ಸಪೋರ್ಟ್ ಮಾಡಿ. ಹಾಗೆ ಬಂಧುಗಳೇ, ಇವತ್ತಿನ ಈ ಒಂದು ಪಾನಕ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಮಾಮಾಸ್ ಕೈ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಎಲ್ಲ ಹೊಸ ಹೊಸ ವಿಡಿಯೋಗಳು, ಹೊಸ ಹೊಸ ಅಡಿಗೆಯ ವಿಡಿಯೋಗಳೆಲ್ಲ ನಿಮಗೆ ತಲುಪತ್ತೆ. ಹಾಗೆ ಅದನ್ನ ಸವಿದು
ಮನೆ ಜನರಿಗೆ ಸವಿಯಕ್ಕೆ ಕೊಟ್ಟು, ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಬಂಧು ಬಾಂಧವರಿಗೆಲ್ಲ ಸವಿಯಕ್ಕೆ ಕೊಟ್ಟು ಅದರ ಅಭಿಪ್ರಾಯ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಅದರಿಂದ ಏನು ಫೀಲ್ ಆಯಿತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.